ಈ ಪ್ರೊಸೆಸ್ನಾಗ ಸರ್ಕಾರ ಓಡಾಡ್ತದೆ ನಮ್ಮ ಕಡೆ. ದುಡ್ಡು ಇತ್ತ ನಾವು ನೀವು ಹಿಂಗೆ ಹಾಕಿರ್ತಿದ್ವಿ, ಬಡ ಬಡ ಎಲ್ಲ ಮಾಡಿಸಿ ಹೋಗ್ಬಿಡ್ತಿದ್ದೆ ಪೂರ್ತಿ. ಈಗ ದಿನ ಬೆಳಗತ್ತೆ ಗಂಟು ಬಿದ್ದೇವೆ. ಈಗ ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ಅಂತೇಳಿ. ಮಾಡ್ತೇನೆ ಒಂದು ಸಲ ಇದು ಮುಗಿದ್ಮ್ಯಾಗ ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಹೋಗಿ ಬರ್ತೇವೆ. ಸಿ ಎಮ್ ಅವ್ರಿಗೆ ಭೇಟಿಯಾಗಿ ಬರ್ತೇವೆ ಒಂದು ಸಲ ಹೋಗಿ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೂ ಹೇಳ್ತೇವೆ, ಸಿ ಎಮ್ ಅವ್ರಿಗೆ ಹೇಳ್ತೇವೆ, ಹೋಗಿ ಒಂದು ಭೇಟಿಯಾಗಿ ಬರ್ತೇವೆ. ನೋಡೋಣ. ಮನಸೂರೆಗೊಳಿಸುವ ಆಕರ್ಷಕ ಆಭರಣಗಳು ಮೀರಾ ಕೊಪ್ಪಿಕರ್ ರಸ್ತೆ ಹುಬ್ಬಳ್ಳಿ. ಅಟ್ಲೀಸ್ಟ್ ಆ 300 ಕೋಟಿ ಕೊಟ್ಟರ ಎಲ್ಲ ತಪ್ತೈತಿ. ಈಗ ಎಲ್ಲಿ ಮಟ್ಟ ದುರ್ದೈವ ಮಹಾನಗರ ಪಾಲಿಕೆದ್ದು ಸ್ಯಾಲ್ರಿ ಸದ್ಯಕ್ಕೆ ಮಹಾನಗರ ಪಾಲಿಕೆಯಿಂದ ಕೊಡತ್ತಾರೆ. ಪ್ರತಿ ತಿಂಗಳು ಪೆನ್ಷನ್ ಅಲ್ಲ, ಸ್ಯಾಲ್ರಿ 7 ಕೋಟಿ ರೂಪಾಯಿ ಸ್ಯಾಲ್ರಿ ಮಹಾನಗರ ಪಾಲಿಕೆ ಕೊಡುತ್ತೆ. ಈಗ ಪ್ರತಿ ತಿಂಗಳ ರಾಜ್ಯ ಸರ್ಕಾರ ತುಂಬಬೇಕು ಸ್ಯಾಲ್ರಿ ದುಡ್ಡು. ಎಷ್ಟು ತಿಂಗಳು ಐತ್ರಿ ಮೇಡಮ್? ಈಗ 5-6 ತಿಂಗಳು, 6 ತಿಂಗಳು, 5-6 ತಿಂಗಳು ಹೆಚ್ಚು ಕಮ್ಮಿ ಸ್ಯಾಲ್ರಿನೂ 7 ಕೋಟಿ ರೂಪಾಯಿ ಪ್ರತಿ ತಿಂಗಳಿಗೆ ಮಹಾನಗರ ಪಾಲಿಕೆ ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ರೆ ಅದ್ರಾಗ ಕೊಡ್ಬೇಕು. ಈಗ 7 ತಿಂಗಳು ಸರ್. ಈಗ 300 ಕೋಟಿ ರೂಪಾಯಿ ಅದು ಇವತ್ತಿನ ಸರ್ ಹಿಂದಿಂದ ಉಳ್ಕೊಂತ ಬಂದಿರ್ತಾರೆ ಎಲ್ಲ ಅದ. ನಿಮ್ಮ ಸರ್ಕಾರ ಇದ್ದಾಗೂ ಎಲ್ಲಾರು ಇದ್ದಾಗೂ ಐತಿ. ನಮ್ಗಿಂತ ಕಾಂಗ್ರೆಸ್ ಇತ್ತು, ಅವಾಗ ಉಳಿದೈತಿ. ಯಾಕಂದ್ರೆ ನೀವು ಹಿಂದ್ಗಡೆ ಆ ಕಾಂಗ್ರೆಸ್ ಇದ್ದಾಗ ಸಹಿತ ನೀವು ಅಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದೆ ಬಂಡಲೆಲ್ಲ ಹಾಕಿ ನೀವು ಹೋರಾಟ ಮಾಡಿದ್ರಿ ಸರ್, ಇದು ಕಣದಾನ ಬೇಕು ಅಂತ. ಬಟ್ ನೀವು ಇದ್ದಾಗ ಬಾಕಿ ಉಳಿಸ್ಕೊಂಡು ಬಂದು ಸ್ವಲ್ಪ ಕೊಟ್ರಲ್ಲ ಅವಾಗ, 50 ಕೋಟಿ ಕೊಟ್ರಲ್ಲ. ಮತ್ತು ಅವಾಗ ಈಗ ಇನ್ನೂ 1 ರೂಪಾಯಿನೂ ಬಂದಿಲ್ಲ. 29 ಅವಾಗ ಕೊಟ್ಟು ಬಾಕಿ ಉಳಿಸ್ಕೊಂಡ್ರಿ ಸರ್. ಇದು ಕ್ಲಾಬ್ಯಾಕ್ ಅಂತಾರಲ್ಲ, ಹಿಂದಿಂದ ಹಂಗೆ ಹಾಕೋಂತ ಬಂದಾರೆ ಎಲ್ಲರ ಸದ್ಯಕ್ಕೆ. ಈಗ ಇಷ್ಟು ದೊಡ್ಡ ಅಮೌಂಟ್ ಏನಿರ್ತೈತಿ. ಈಗ 300 ಕೋಟಿ ಬಿಡ್ರಿ, ಈಗ ಏನು ತಿಂಗಳ ಹಾಕ್ತಾರಲ್ಲ, ಎವ್ರಿ ಮಂತ್ 7 ಕೋಟಿ ಏರ್ಕೊಂತ ಹೊಂಟೈತಿ. ಈಗ ಸ್ಯಾಲ್ರಿದು ಪೆನ್ಷನ್ದು ಅದು ಇನ್ನೂ ಹೆಚ್ಚಿಗೆ ಆಕೈತಿ. ಅಲ್ಲ ಗಟ್ಟಿಯಾಗಿಲ್ರಿ, ಎಲ್ಲ ಕೇಳೋ ನಿಟ್ಟಿನಾಗೂ ಕೇಳೈತಿ. ಇವ್ರು ಗಟ್ಟಿ ಕೇಳೋಕ್ಕಿಂತ ಸರ್ಕಾರ ಅಷ್ಟು ಬಂಡ್ ಐತಿ, ಅಷ್ಟು ಬಂಡ ಸರ್ಕಾರ ಐತಿ. ಅಲ್ಲ ಈಗ ಆಲ್ಮೋಸ್ಟ್ ಒಂದು 2 ವರ್ಷ ಆಯ್ತು ಸರ್. ಸಿ ಎಮ್ ಅವ್ರು ಬಂದಾಗ ಪ್ರತಿ ಸಲ ಸಿ ಎಮ್ ಅವ್ರು ಬಂದಾಗ ಮೇಯರ್ ರಮಣ ಬಡಿಗರಂತೂ ದಿನ ಪ್ರತಿ ಸಲ ಕೊಟ್ಟರೆ ರೆಸ್ಪಾನ್ಸ್. ಈಗ ನಾನು ನಿಮ್ದು ಟಿ ವಿ ಚಾನಲ್ ಮಾಡಿದಾಗ ನಾನು ಹೋಗಿ 200 ಕೋಟಿ ರೂಪಾಯಿ ಕೊಡ್ರಿ ಅಂತ. ಆಯ್ತಪ್ಪ ಕೊಡ್ತೀನಿ ತಗೋ ಅಂತ ಹೇಳ್ಯಾರ, ಕೊಟ್ರ? ನಾ ಅಂಕರ್ ಕೊಡಬೇಕು, ನನ್ನ ಡ್ಯೂಟಿ ಐತಿ. ಈಗ ಪ್ರತಿಪಕ್ಷದಾಗ ಕುಂತೀವಿ, ನಾನು ಹೋದಾಗ ಒಂದು ಭೇಟಿ ಹಾಕಿ ನಮಸ್ಕಾರ ಸರ್ ಒಂದು 200 ಕೋಟಿ ಕೊಡ್ರಿ ಅಂತ ಹೇಳಿ ಬರ್ತೀನಿ ಹೊಳ್ಳಿ ವಾಪಸ್ ಅವ್ರಿಗೆ. ಅಲ್ಲಿ ಮಟ್ಟ ನಾನು ಹೇಳ್ಬೋದು. ಮುಂದೆ ಅಲ್ಟಿಮೇಟ್ಲಿ ಸಿಗ್ನೇಚರ್ ಆಗ್ತಾರೆ ಭಾಳ ಕಮ್ಮಿ, ಕಂಪ್ಯಾರಿಸನ್ ಮಾಡಿದ್ರೆ ಭಾಳ ಕಮ್ಮಿ. ನನ್ನ ಬಿಡ್ರಿ, ನೀವು ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಕೇಳ್ರಿ. 25 ಕೋಟಿ ಕೊಟ್ಟಾರ ಕೊಟ್ಟಿದ್ದೇನೆ ಕೊಟ್ಟಾರ ಅಂತ ಹೇಳಿ. ಮತ್ತೆ ಯಾವುದು ಅದ್ರದ್ದಲ್ಲ, ಅದನ್ನ ಬೇರೆ ಬೇರೆ ಅದನ್ನ ಬೇರೆ. 50 ಹಾಂ 25 ಹೋಗಿ ಕೇಳೋ ಹಿಡ್ಕೊಂಡು ಮತ್ತೆ ಗಟ್ಟಿಯಾಗಿ ಒಂದ್ಸಲ. ಕಾಂಗ್ರೆಸ್ ಶಾಸಕರು ದೋಸ್ತರಿದ್ದವ್ರು ಕರ್ಕೊಂಡೋಗಿ ಹೇಳ್ತೇವೆ, ಕೊಡಿಸ್ರಪ್ಪ ನಿಮ್ಮ ಅಷ್ಟ ನಮಗೂ ಒಳ್ಳೆ ಅಂತಂದೇಳಿ.